ಇನ್ನು ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿ ಅಂತ ಬಿಜೆಪಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಆಗ್ರಹಿಸಿದ್ದಾರೆ. ರಾಜೀನಾಮೆ ಕೊಡದೆ ಭಂಡತನ ಪ್ರದರ್ಶನ ಮಾಡಿದರೆ ರಾಜ್ಯದ ಜನ ಛೀಮಾರಿ ಹಾಕ್ತಾರೆ ಅಂತ ಟಿವಿ9 ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ, ನೀವೇ ಪ್ರಶ್ನೆ ಮಾಡ್ತಾ ಇದ್ರಿ ನನ್ನ ಬಗ್ಗೆ ಲೋಕಾಯುಕ್ತ ಸಿಐಡಿನಲ್ಲಿ ವರದಿ ಇದೆಯಾ ಅಂತ ಹೇಳಿ. ಈಗ ಇಡಿಎ ಅಕ್ರಮದ ಬಗ್ಗೆ ಎಲ್ಲವನ್ನೂ ಹೇಳಿದೆ. ಅಕ್ರಮ ನಡೆದಿದೆ, ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಈಗ ಆಲ್ರೆಡಿ ಅದು ಪತ್ತೆ ಹಾಕಿಸಿರುವಂತ ವಿಚಾರ. ಹಾಗಾಗಿ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಇಡಿ ಏನು ಬಹಿರಂಗಪಡಿಸಿದೆ, ಈಗಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾನು ಆಗ್ರಹಪಡಿಸ್ತೇನೆ. ಅಕಸ್ಮಾತ್ ಈಗಲೂ ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ ಅಂಥೇಳಿ ಭಂಡತನವನ್ನ ಮೆರೆದ್ರೆ ಜನ ಚೀಮಾರಿ ಹಾಕ್ತಾರೆ ಈ ಸರ್ಕಾರಕ್ಕೆ. ನೀವೇ ಹೇಳ್ತಾ ಇದ್ರಿ ಏನ್ರಿ, ನನ್ನ ಬಗ್ಗೆ ಏನಾದ್ರು ಲೋಕಾಯುಕ್ತದ ವರದಿ ಇದೆಯಾ, ನನ್ನ ಬಗ್ಗೆ ಏನಾದರೂ ಸಿಒಡಿ ತನಿಖೆ ಇದೆಯಾ? ಇಡಿ ಹೇಳಿದೆ, ಇಡೀ ದೇಶವೇ ನಂಬಬಹುದಾದಂಥ ಇಡೀ ದೇಶವೇ ನಂಬಬಹುದಾದಂಥ ಸಿಬಿಐ, ಇಡೀ ದೇಶವೇ ನಂಬಬಹುದಾದಂಥ ಇಡಿ ತನಿಖೆಯ ಮೂಲಕ, ಇಡಿ ರೈಡ್ ಮೂಲಕ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದೆ, ಅಕ್ರಮವಾಗಿ ಅವ್ಯವಹಾರ ಆಗಿದೆ, ಮನಿ ಲ್ಯಾಂಡರಿಂಗ್ ಆಗಿದೆ ಅನ್ನುವಂಥದ್ದು ಈಗ ಇಡಿ ಮೂಲಕ ಗೊತ್ತಾಗ್ತಾ ಇದೆ. ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಆಗ್ರಹ ಪಡಿಸ್ತೇನೆ.